ನಡೆಯೋಕ್ಕಾಗಲ್ಲ, ಬೆನ್ಮೂಳೆ ಸಮಸ್ಯೆ ಇದೆ ಅಂತೆಲ್ಲ ಹೇಳಿದ್ರು. ಆದರೆ ಆಪರೇಷನ್ ಆಗೋಕ್ಕಿಂತ ಮುಂಚೆ ಅಂದರೆ ಈಗ ಅಕ್ಟೋಬರ್ 31ರಿಂದ ಬೆನ್ನೋವಿಗೆ ಚಿಕಿತ್ಸೆ ಪಡಿತಾ ಇದ್ದಾರೆ. ಕೊಲೆ ಆರೋಪಿ ದರ್ಶನ್ ಸರ್ಜರಿ ಇಲ್ಲದೆ ಡಿಸ್ಚಾರ್ಜ್ ಆಗಲಿರುವಂಥ ನಟ ದರ್ಶನ್ ಮುಂದಿನ ಚಿಕಿತ್ಸೆಯ ಬಗ್ಗೆ ದರ್ಶನ್ಗೆ ವೈದ್ಯರು ಮಾಹಿತಿಯನ್ನ ಕೊಡಲಿದ್ದಾರೆ. ಮುಂದೆ ಯಾವಾಗ ಬರಬೇಕು ಹಾಸ್ಪಿಟ್ಲಿಗೆ, ಚಿಕಿತ್ಸೆನ ಪಡ್ಕೊಳ್ಬೇಕು ಅಥವಾ ಮನೆಯಲ್ಲಿ ಏನೆಲ್ಲ ಎಕ್ಸಸೈಸ್ ಮಾಡಬೇಕಾಗತ್ತೆ. ಜಿಮ್ಗೆಲ್ಲ ಹೋಗಂಗಿಲ್ಲ, ಆದರೆ ಎಕ್ಸಸೈಸ್ ಎಲ್ಲ ಇರುತ್ತೆ, ಯೋಗಾಸನ ಮತ್ತೊಂದು ಮಗದೊಂದು. ಆದರೆ ಅದರೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಕಳಿಸ್ತಾರೆ. ಯಾವುದ್ಯಾವುದೋ ಟ್ರೀಟ್ಮೆಂಟ್, ಯಾವುದ್ಯಾವುದೋ ಟ್ಯಾಬ್ಲೆಟ್ಗಳನ್ನು ತಗೊಳ್ಬೇಕು, ಅದೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನು ಕೊಟ್ಟು ಕಳಿಸಲಿದ್ದಾರೆ. ಮುಂದಿನ ಚಿಕಿತ್ಸೆ ಯಾವಾಗ ಬರಬೇಕಾಗತ್ತೆ ಅದಕ್ಕೆ ಆ ಡೇಟ್ ಕೊಡ್ತಾರೆ. ಆ ಡೇಟ್ಗೆ ಮತ್ತೆ ವಾಪಸ್ BJS ಹಾಸ್ಪಿಟ್ಲಿಗೆ ಬರಬೇಕಾಗತ್ತೆ. ಬಂದುಬಿಟ್ಟು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗತ್ತೆ. ಸದ್ಯ ಮನೆಯಲ್ಲಿ ಆರಾಮಾಗಿ ಇರಬಹುದು. ಈಗಾಗಲೇ ರೆಗ್ಯುಲರ್ ಬೇಲ್ ಬೇರೆ ಸಿಕ್ಕಿದೆ. ಈ ಬೇಲ್ ಸಿಕ್ಕಂಥ ಸಂದರ್ಭದಲ್ಲಿ ನಟ ದರ್ಶನ್ ಕೂಡ ಮಹಾನ್ ಖುಷಿಯಾಗಿದ್ದಾರೆ. ಯಾಕಂತ ಹೇಳಿದ್ರೆ ಮನೆಗೆ ಹೋಗ್ಬೋದು, ಎಲ್ಲ ಕಡೆ ಬೇಕಾದ್ರೂ ಸುತ್ತಾಡ್ಬೋದು, ಏನು ತೊಂದರೆ ಇಲ್ಲ. ಆದರೆ ಸೆಷನ್ ಕೋರ್ಟ್ ವ್ಯಾಪ್ತಿಗೆ ಒಳಪಡುವಂಥ ಪ್ರದೇಶದಲ್ಲಿ ಮಾತ್ರ ಇರಬೇಕಾಗತ್ತೆ. ಇನ್ ಕೇಸ್ ಹೊರಗಡೆ ಹೋಗ್ಬೇಕಂತ ಹೇಳಿದ್ರೆ ಕೋರ್ಟ್ಗೆ ಒಂದು ಮನವಿಯನ್ನು ಕೊಡಬೇಕಾಗತ್ತೆ. ನನಗೆ ಆಚೆ ಕಡೆ ಒಂದು ಸ್ವಲ್ಪ ಕೆಲಸ ಇದೆ, ಆಚೆ ಕಡೆ ಹೋಗಬೇಕಾಗತ್ತೆ, ಅನಿವಾರ್ಯ ಅಂತೆಲ್ಲ ಹೇಳಿಕೊಂಡು ಸೊ ಆ ಸಂದರ್ಭದಲ್ಲಿ ಅಲ್ಲಿ ಹೋಗುವಂಥ ನಿರೀಕ್ಷೆ ಕೂಡ ಇರುವಂಥದ್ದು. ಮನವಿಯನ್ನು ಮಾಡಿಕೊಂಡ್ರೆ ಪರ್ಮಿಷನ್ ಕೊಟ್ಟರೆ ಆಚೆ ಕಡೆ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರು ಬಿಟ್ಟು ಹೋಗಂಗಿಲ್ಲ, ಬೆಂಗಳೂರು ಸೆಷನ್ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೊರಗಡೆ ಹೋಗೋಂಗಿಲ್ಲ. ಇನ್ ಕೇಸ್ ಏನಾದರೂ ಹೋಗಬೇಕು, ಅನಿವಾರ್ಯತೆ ಇದೆ, ನನಗೂ ಕೂಡ ಜೀವಿಸೋ ಹಕ್ಕಿದೆ ಅಂತ ಮತ್ತೆ ಕೋರ್ಟ್ಗೆ ಮನವಿಯನ್ನು ಮಾಡ್ಕೊಳ್ಬೋದು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ಒಂದು ಕಡೆಯಲ್ಲಿ BJS ಹಾಸ್ಪಿಟಲ್ ನನ್ನ ಸಹೋದ್ಯೋಗಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ದರ್ಶನ್ ಮನೆಯಿಂದ ಹಿರಿಯ ಸಹೋದ್ಯೋಗಿ ದೀಪ್ತಿ ತೋಳ್ಪಾಡಿ ಅವರು ಈಗ ಜಾಯ್ನ್ ಆಗ್ತಾ ಇದ್ದಾರೆ. ಜೊತೆಗೆ ನಾನೀಗ ಅರವಿಂದ್ಗೆ ಹೋಗ್ತೀನಿ. ಅರವಿಂದ್, ಸದ್ಯ BJS ಹಾಸ್ಪಿಟಲ್ ಅಲ್ಲಿ ಏನು ನಡೀತಾ ಇದೆ? ಡಿಸ್ಚಾರ್ಜ್ ಆಗ್ಬೋದಾ ಇವತ್ತೇ? ಎಷ್ಟೊತ್ತಿಗೆ ಆಗ್ಬೋದು? ಆದ್ರೆ ಖಂಡಿತ ನಿಕೇಶ್, ದರ್ಶನ್ ಅವರು ಮಧ್ಯಂತರ ಜಾಮೀನನ್ನ ಬೆನ್ನಿನ ನೋವಿನ ಸರ್ಜರಿಗೋಸ್ಕರ ಅಂತ ಹೇಳಿ ತೆಗೆದುಕೊಂಡಿದ್ರು. ಅದಾದ ನಂತರ ಅಕ್ಟೋಬರ್ 31ರಂದು BJS ಆಸ್ಪತ್ರೆಗೆ ಅವರು ಅಡ್ಮಿಟ್ ಆಗಿದ್ರು. ಆ ಹಿನ್ನೆಲೆಯಲ್ಲಿ ಕೆಲವು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಆಗಿರ್ಬೋದು, ಫಿಸಿಯೋಥೆರಪಿ ಆಗಿರ್ಬೋದು, ಅದನ್ನು ಅವರಿಗೆ ಆ ಚಿಕಿತ್ಸೆಯನ್ನು BJS ವೈದ್ಯರು ನೀಡ್ತಾ ಇದ್ರು. ಡಾಕ್ಟರ್ ನವೀನ್ ಅವರ ನೇತೃತ್ವದಲ್ಲಿ ಆ ಚಿಕಿತ್ಸೆ ನಡೀತಾ ಇತ್ತು. ಇವತ್ತು ಸದ್ಯ ಬರ್ತಾ ಇರುವಂಥ ಮಾಹಿತಿ ಏನಂತಂದರೆ, ಬಹುತೇಕ ಇವತ್ತು ದರ್ಶನ್ ಅವರು ಡಿಸ್ಚಾರ್ಜ್ ಆಗುವಂಥದ್ದು ಕನ್ಫರ್ಮ್ ಅಂತಲೇ ಹೇಳ್ಬೋದು. ಇವತ್ತು ದರ್ಶನ್ ಅವರ ಮನೆಯಿಂದ 2 ಕಾರ್ಗಳು ಬಂದಿರುವಂಥದ್ದು. ವಿಜಯಲಕ್ಷ್ಮಿ ಅವರ ಕಾರ್ ಕೂಡ ಬಂದಿದೆ, ರೇಂಜ್ ರೋವರ್ ಕಾರ್ ಬಂದಿದೆ. ಹಾಗೆ ದರ್ಶನ್ ಅವರ ಮನೆಯ ಹುಡುಗರು ಆ ಒಂದು ಕಾರ್ನ, ಡ್ರೈವರು ಆ ಒಂದು ಕಾರ್ನ ಕ್ಲೀನ್ ಮಾಡ್ತಾ ಇರುವಂಥದ್ದು. ಬಹುತೇಕವಾಗಿ ಇವತ್ತು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, 2 ಕಾರ್ಗಳು ಬಂದಿದೆ. ಒಂದು ರೇಂಜ್ ರೋವರ್ ಕಾರ್ ಬಂದಿದೆ, ಮತ್ತೊಂದು ಕಾರ್ ಈ ಕ್ಷಣದಲ್ಲೇ ಬಂದಿರುವಂಥದ್ದು. ಸದ್ಯ ಬರ್ತಾ ಇರುವಂಥ ಮಾಹಿತಿ ಏನಂತಂದರೆ, BJS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ನಂತರ ನೇರವಾಗಿ ಅವರು ದೇವಸ್ಥಾನಕ್ಕೆ ಹೋಗಿ ಅದಾದ ನಂತರ ಮನೆಗೆ ಹೋಗ್ಬೋದು. ವಿಜಯಲಕ್ಷ್ಮಿ ಅವರ ಹೊಸಕೆರೆ ಹಳ್ಳಿಯಲ್ಲಿರುವಂತಹ ಒಂದು ಫ್ಲಾಟ್ ಏನಿದೆ, ಆ ಫ್ಲಾಟ್ಗೆ ಹೋಗ್ಬೋದು ಅನ್ನುವಂಥ ಮಾಹಿತಿ ಬರ್ತಾ ಇರುವಂಥದ್ದು. BJS ವೈದ್ಯರ ಒಂದು ಸಲಹೆ ಮೇರೆಗೆ ಅವರು ಮುಂದಿನ ಚಿಕಿತ್ಸೆ ಅಂದರೆ ಸರ್ಜರಿ ಮಾಡಿಸ್ಕೊಳ್ಬೇಕಾ ಅಥವಾ ಫಿಸಿಯೋಥೆರಪಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ಗಳನ್ನ ಪಡಿಬೇಕಾ, ಮನೆಗೆ ಹೋದ ನಂತರ ಯಾವ ರೀತಿಯಾದಂಥ ಆಹಾರಗಳನ್ನ ಸೇವಿಸಬೇಕು, ಯಾವ ರೀತಿಯಾದಂತಹ ಪ್ರಾಥಮಿಕ ವ್ಯಾಯಾಮಗಳನ್ನ ಮಾಡಬೇಕು ಅನ್ನುವಂಥ ಬಗ್ಗೆ ಸಲಹೆಯನ್ನು ಪಡೆದುಕೊಳ್ಳುವಂಥದ್ದು. ಈ ರೀತಿಯಾಗಿ ವೈದ್ಯರು ಅವರಿಗೆ ಹಲವು ಸಲಹೆ ಸೂಚನೆಗಳನ್ನ ನೀಡಲಿದ್ದಾರೆ. ಜೊತೆಗೆ ಏನು ಬರ್ತಾ ಇದೆ ಮಾಹಿತಿ ಅಂತಂದರೆ, ಇವತ್ತು ಡಿಸ್ಚಾರ್ಜ್ ಆದಂಥದ್ದೇ ಆದಲ್ಲಿ ಮುಂದೆ ಅವರು ಮನೆಯಿಂದಲೇ ಇಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ವಿಜಯಲಕ್ಷ್ಮಿ ಅವರ ಮನೆಗೆ ಅಂದರೆ ಇವತ್ತು ಸುಮಾರು 10:30ರಿಂದ 11 ಗಂಟೆ ಸುಮಾರಿಗೆ ಒಂದು ಆಸ್ಪತ್ರೆಯ ಒಂದು ಪ್ರೊಸೀಜರ್ ಏನಿರುತ್ತೆ, ಡಿಸ್ಚಾರ್ಜಿಂಗ್ ಪ್ರೊಸೀಜರ್ ಅಂತ ಏನು ಹೇಳ್ತೀವಿ, ಅದಾದ ನಂತರ ಅವರು ಆ ಪ್ರೊಸೀಜರ್ ಮುಗಿಸ್ಕೊಂಡು ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು. ನಿಕೇಶ್, ಆನಂದ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಸದ್ಯ ಈಗ RR ನಗರ ಮನೆ ಮುಂಭಾಗದಲ್ಲಿ ನನ್ನ ಹಿರಿಯ ಸಹೋದ್ಯೋಗಿ ದೀಪ್ತಿ ತೋಳ್ಪಾಡಿ ಕೂಡ ಜಾಯ್ನ್ ಆಗ್ತಾರೆ. ದೀಪ್ತಿ, ಈಗಾಗಲೇ ದರ್ಶನ್ ಡಿಸ್ಚಾರ್ಜ್ ಆಗೋದು ಬಹುತೇಕ ಖಚಿತ ಎನ್ನಲಾಗ್ತಾ ಇರುವಂಥದ್ದು. ಜೊತೆಗೆ ವಿಜಯಲಕ್ಷ್ಮಿ ಕೂಡ ಈಗಾಗಲೇ ಹಾಸ್ಪಿಟ್ಲಿಗೆ ಬಂದಿದ್ದಾರೆ, ಒಂದಿಷ್ಟು ಪ್ರಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಜೊತೆಗೆ ಈಗ ನೀವು ಕೂಡ RR ನಗರದ ಮನೆಯ ಮುಂಭಾಗದಲ್ಲಿ ಇದ್ದೀರಿ. ಸೊ ಅಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ? ದರ್ಶನ್ ಬರ್ತಾರೆ ಅಂತ ಅಭಿಮಾನಿಗಳು ಸೇರಿದ್ರ? ಸದ್ಯ ಸೆಕ್ಯೂರಿಟಿ ಪರ್ಪಸ್ ಏನಾದರೂ ಪೊಲೀಸರು ಮಾಡಿದ್ರ? ಸದ್ಯ ಏನಾಗ್ತಾ ಇದೆ ಅಲ್ಲಿನ ಪರಿಸ್ಥಿತಿ? ನಿಕೇಶ್, ಸದ್ಯಕ್ಕೆ
ಅವರು ಆಸ್ಪತ್ರೆಯಿಂದ ಬಿಡುಗಡೆ ಆಗ್ತಾ ಇರೋದು. ನವೆಂಬರ್ 1ನೇ ತಾರೀಕು ಅವರು BGS ಆಸ್ಪತ್ರೆಗೆ ದಾಖಲಾಗಿದ್ರು. ವಿಪರೀತವಾದಂತಹ ಬೆನ್ನೋವು, ಕಾಲು ನೋವಿದೆ ಅಂತ ಹೇಳಿ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ಗೆ ಒಳಪಟ್ಟಿದ್ರು. ಇದೀಗ ಇವತ್ತು ಕೆಲವೇ ಹೊತ್ತಿನಲ್ಲಿ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ. ಅವರು ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಪತ್ನಿ ವಿಜಯಲಕ್ಷ್ಮಿ ಅವರ ಹೊಸಕೆರೆಹಳ್ಳಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ಗೆ ಹೋಗುವಂತಹ ಚಾನ್ಸ್ ಇದೆ ಅಂತ ಹೇಳಿ. ಇನ್ನು ನಾನೀಗ RR ನಗರದ ಅವರ ಮನೆ ಬಳಿಯೇ ಇದ್ದೀನಿ. ಸೊ ಮನೆ ಸುತ್ತಮುತ್ತ ಯಾವುದೇ ರೀತಿಯಾಗಿ ಅಭಿಮಾನಿಗಳು ಬಂದಿಲ್ಲ. ಅಂದರೆ ಮಾಹಿತಿ ಗೊತ್ತಾದರೆ ಬರುವಂತಹ ಸಾಧ್ಯತೆ ಇದೆ. ಕೆಲವೇ ಹೊತ್ತಿನಲ್ಲಿ ಅವರು ಬಿಡುಗಡೆ ಆದರೆ ಯಾವ ಮನೆಗೆ ಹೋಗ್ತಾರೆ ಅಂತ ನೋಡಿಕೊಂಡು ಅಲ್ಲಿಗೆ ಹೋಗುವ ನಿರ್ಧಾರವನ್ನು ಮಾಡಿರ್ಬೋದು. ಆದರೆ ಸೇಫ್ಟಿ ದೃಷ್ಟಿಯಿಂದ ದರ್ಶನ್ ಅವರ ಮನೆ ಏನಿದೆ ಅದರ ಒಂದು ರಸ್ತೆಯ ಎಂಟ್ರೆನ್ಸ್ನಲ್ಲಿ ಒಂದು ಬ್ಯಾರಿಕೇಡನ್ನು ಕೂಡ ಹಾಕಲಾಗಿದೆ. ಒಂದು ಬದಿಯಿಂದ ಮತ್ತೊಂದು ಬದಿ ರಸ್ತೆ ಏನು ಬರುತ್ತೆ ಅದು ಎರಡೂ ಕಡೆ ಬ್ಯಾರಿಕೇಡನ್ನು ಹಾಕಿದೆ. ಕೆಲವೇ ಹೊತ್ತಿನಲ್ಲಿ ಪೊಲೀಸರು ಬರುವಂತಹ ಸಾಧ್ಯತೆ ಕೂಡ ಇದೆ. ಎಂದಿನಂತೆ ಮನೆಯ ಮುಂಭಾಗ ಸ್ವಚ್ಛಗೊಳಿಸಲಾಗಿದೆ. ತೂಗುದೀಪ ನಿವಾಸ ಅಂತ ಏನಿದೆ ಆ ಬೋರ್ಡು, ಅದಕ್ಕೆ ಹೂವಿನ ಹಾರವನ್ನು ಕೂಡ ಹಾಕಲಾಗಿದೆ. ಸದ್ಯಕ್ಕಂತೂ ಅಭಿಮಾನಿಗಳು ಅಂತ ಯಾರು ಕೂಡ ಬಂದಿಲ್ಲ. ಒಂದಿಬ್ಬರು ಬಂದು ಮನೆ ಮುಂದೆ ಸೆಲ್ಫಿ ತಗೊಂಡು ಹೋಗುವಂಥದ್ದನ್ನು ನಾವು ನೋಡಿದ್ವಿ. ಹೊಸಕೆರೆಹಳ್ಳಿಗೆ ಸೆಕ್ಯೂರಿಟಿ ಪರ್ಪಸ್ಸಿಗೆ ದರ್ಶನ್ ಅವರು ಅಲ್ಲಿಗೆ ಹೋಗುವಂತಹ ಸಾಧ್ಯತೆ ಇದೆ. ಜೊತೆಗೆ ನಮಗೆ ಈಗ ಸಿಕ್ಕಿರುವಂತಹ ಮೂಲಗಳ ಮಾಹಿತಿ ಪ್ರಕಾರ ಹೋಗ್ತಾರೆ ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಅಂದರೆ ಬಂಡೆಕಾಳಮ್ಮ ದೇವಸ್ಥಾನ ಏನಿದೆ ಅಲ್ಲಿ ಪತ್ನಿ ವಿಜಯಲಕ್ಷ್ಮಿ ಸಮೇತರಾಗಿ ಹೋಗುವಂತಹ ಸಾಧ್ಯತೆ ಬಗ್ಗೆ ನಮಗೆ ಮಾಹಿತಿಗಳು ಸಿಗ್ತಾ ಇದೆ. ನೇರವಾಗಿ ಆಸ್ಪತ್ರೆಯಿಂದ ದೇವಸ್ಥಾನಕ್ಕೆ ಹೋಗ್ತಾರೆ ಅಥವಾ ಫ್ಲಾಟಿಗೆ ಹೋಗಿ ನಂತರ ದೇವಸ್ಥಾನ. ಸದ್ಯಕ್ಕಂತೂ RR ನಗರದ ಮನೆ ಸುತ್ತಮುತ್ತ ಯಾರು ಕೂಡ ದೀಪ್ತಿಯಾಗಿ ಹೋಲ್ಡಲ್ಲಿರಿ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ನಿನ್ನೆ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರಿಲೀಸ್ ಆಗಿದ್ದಾರೆ. ಸೊ ಇದಾದ ನಂತರ ದರ್ಶನ್ ಹೆಸರಿನಲ್ಲಿ ಪೂಜೆ ಮಾಡ್ತಿದ್ದಾರೆ. ಪವಿತ್ರ ಗೌಡ ದರ್ಶನ್ ನಾಮಧೇಯಸ್ಯ ಅಂತ ಅರ್ಚಕರು ಹೇಳಿದ್ದಾರೆ. ಹಾಗಾದ್ರೆ ಈ ಪೂಜಾ ಫಲಿಸಿತ ಎನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ. ನೋಡಿ, ನಿನ್ನೆ ಅಷ್ಟೇ ಪವಿತ್ರ ಗೌಡ ರಿಲೀಸ್ ಆದ ತಕ್ಷಣ ಟೆಂಪಲ್ ರನ್ ಕೂಡ ಮಾಡಿದ್ದಾರೆ. ಅವರ ಕುಲದೇವರಾದಂತಹ ವಜ್ರಮುನೇಶ್ವರ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಪೂಜೆಯನ್ನು ಸಲ್ಲಿಸಿದ್ದಾರೆ, ಅರ್ಚನೆಯನ್ನು ಮಾಡಿದ್ದಾರೆ. ಸೊ ಹಾಗಾದರೆ ಈ ಪೂಜಾ ಫಲ ಎಲ್ಲೋ ಒಂದು ಕಡೆ ಫಲಿಸಿತ. ಹಾಗಾದರೆ ಎಷ್ಟು ದಿವಸ ಲೇಟ್ ಆಗುತ್ತೆ ದರ್ಶನ್ ಆಸ್ಪತ್ರೆಯಿಂದ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಆಪರೇಷನ್ ಆಗಬೇಕು, ಮಗದೊಂದು. ಆದರೆ ಎಲ್ಲೋ ಒಂದು ಕಡೆ ಆಪರೇಷನ್ ಆಗೋಕ್ಕಿಂತ ಮುಂಚೆ ಇವತ್ತೇ ಡಿಸ್ಚಾರ್ಜ್ ಆಗ್ತಾರೆ ಎನ್ನುವಂಥದ್ದು ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈಗಾಗಲೇ ನನ್ನ ಕಲೀಗ ದೀಪ್ತಿ ಕೂಡ RR ನಗರ ಮನೆ ಮುಂಭಾಗದಿಂದ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ನೀವು ಕೊಡ್ತಾ ಇದ್ರಿ. ನಿನ್ನೆ ನೀವು ಕೂಡ ಈ ಪವಿತ್ರ ಗೌಡ ರಿಲೀಸ್ ಆದಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ರಿ. ಏನು ಪೂಜೆ ಎಲ್ಲವೂ ಕೂಡ. ಸೊ ಫಾಲೋ ಅಪ್ ಮಾಡ್ಕೊಂಡು ಹೋಗಿದ್ರಿ. ಸದ್ಯ ಎಲ್ಲೋ ಒಂದು ಕಡೆ ಈ ಕುಲದೇವರ ಪೂಜೆ ಎಲ್ಲಾದರೂ ಫಲಿಸಿತ? ಪವಿತ್ರ ಗೌಡ ಮಾಡಿರುವಂಥ ಪೂಜೆ ಯಾಕಂತ ಹೇಳಿದ್ರೆ ನಿನ್ನೆ ಅರ್ಚಕರು ಕೂಡ ಹೇಳಿದರು. ಸೊ ದರ್ಶನ್ ನಾಮಧೇಯಸ್ಯ ಅಂತೆಲ್ಲ ಪೂಜೆ ಮಾಡಿದ್ದಾರೆ. ಒಂದು ಕಡೆಯಲ್ಲಿ ಇವರು ಕೂಡ ಹೂ ಅಂತ ಹೇಳಿದರು ಹೆಸರು ಹೇಳೋಕೆ. ಸದ್ಯ ಎಲ್ಲೋ ಒಂದು ಕಡೆ ಪೂಜೆ ಫಲಿಸಿತ ಎನ್ನುವಂಥ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ ದರ್ಶನ್ ಅಭಿಮಾನಿಗಳಲ್ಲಿ. ನಿಕೇಶ್, ದೇವ್ರ ಹತ್ರ ಏನು ಬೇಡ್ಕೊಂಡ್ರು ಕೂಡ ಅದು ಸಿಕ್ಕೇ ಸಿಗುತ್ತೆ. ಅದು ಆರೋಗ್ಯ ಇರಲಿ ಅಥವಾ ಕೆಟ್ಟ ವಿಚಾರದಿಂದ ಒಳ್ಳೆ ವಿಚಾರಕ್ಕೆ ಹೋಗುವಂತಹ ಏನೇ ಸಣ್ಣ ಪುಟ್ಟ ವಿಚಾರವನ್ನು ದೇವರಿಗೆ ಮನಸಾರೆ ಕೇಳ್ಕೊಂಡ್ರೆ ಅದು ಆಗುತ್ತೆ. ಸೊ ಪ್ರಾಬ್ಲಿ ನಿನ್ನೆ ಪವಿತ್ರ ಗೌಡ ಅವರು ಕೂಡ ಇದೇ ಕೇಳ್ಕೊಂಡಿರ್ಬೋದು ತಮ್ಮ ಮನೆ ದೇವರ ಹತ್ರ. ಅಂದರೆ ತುಂಬ ಕಷ್ಟದ ಸಮಯದಲ್ಲಿದ್ದೀವಿ, ಬೇರೆ ಬೇರೆ ರೀತಿಯಾದ ವಿಚಾರಗಳು ನಡೀತಾ ಇದೆ, ಹೆಲ್ತ್ ಇಶ್ಯೂಸ್ ಕೂಡ ನಡೀತಾ ಇದೆ. ಹೀಗಾಗಿ ಎಲ್ಲನೂ ಕೂಡ ಸರಿ ಮಾಡುವಂಥ ಭಕ್ತಿಯಿಂದ ಕೇಳ್ಕೊಂಡಿರೋ ಫಲನ ಗೊತ್ತಿಲ್ಲ. ಅಂದರೆ